Doctor, what is the real reason young people in their 20s and 30s are getting fissures and piles? Apart from food. ಮೇಡಮ್ ಒನ್ ರೀಸನ್ 20s and 30s ಅಂತ ಹೇಳಿದ್ರೆ ಐ ಟೆಲ್ ಯು ದಿಸ್ ಜೆನ್ಸೀಸ್ ಇದಾರಲ್ಲ ಮೇಡಮ್, ಜೆನ್ಸೀಸ್ ಯಂಗ್ ಚಿಲ್ಡ್ರನ್, ಮೆನಿ ಪೀಪಲ್ live in PGs, co-living spaces, in hostels because they come out for education. So once they move out of home for Mane. education, they lose control. No control on anything, just not only eating. I have seen, madam, many Gen Zs, they are initiated to sex in very, very early life. 18, 19, 20, 21. Sex initiation, tumba agide, madam. Children. So how is that leading to fissures, doctor? I'll tell you. I had a story, madam. Papa, ಒಂದು ಹೆಣ್ಮಗಳು, she's about 21 years. And boyfriend ಜೊತೆಗೆ she had fantasizing sex without much knowledge about it. They had anal sex. ಏನಲ್ ಸೆಕ್ಸ್ ಮಾಡಿದಾಗ ಏನಾಗಿತ್ತು, ಏನಲ್ಕೆನೆಲ್ಲ ಪೂರ್ತಿ ಅರ್ಧೋಗಿತ್ತು ಮೇಡಮ್. ಇಟ್ ವಾಸ್ ಆಲ್ ಗಾನ್. ದೆನ್ ದೇ ಕೇಮ್ ಟು ಮೈ ಹಾಸ್ಪಿಟಲ್. ದೆನ್ ದೇ ಹ್ಯಾಡ್ ಟು ಟ್ರೀಟ್ ದೆಮ್, ಅಡ್ಮಿಟ್ ಹರ್ ಫಾರ್ 15 days, ಆ್ಯಂಡ್ ದೆನ್ ಶಿ ಬಿಕೇಮ್ ಆಲ್ ರೈಟ್. ಸೊ ಮೆನಿ ಪೀಪಲ್ ಆರ್ ಟ್ರೈಯಿಂಗ್ ಔಟ್ ಡಿಫ್ರೆಂಟ್ ಮೆಥಡ್ಸ್ ಇನ್ ಸೆಕ್ಸ್. I think we have touched a very important need of the hour. Idu. So now that we opened the dialogue, ಹೌದು. Can we talk about anal sex? I mean, coming from a doctor will give us a guideline as to ಏನು ಸಾಧಕ ಬಾಧಕಗಳು ಅಂತ. First of all, ಈ ಫ್ಯಾಂಟಸೀಸ್ ವರ್ಸಸ್ ರಿಯಲ್ ಅನಾಟಮಿ, ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್ ಡಾಕ್ಟ್ರೆ? ಮೇಡಮ್, ಫ್ಯಾಂಟಸೀಸ್ ಅಂದರೆ ಏನಲ್ ಸೆಕ್ಸ್ ಇಸ್ ಒನ್ ಆಫ್ ದ ಫ್ಯಾಂಟಸೀಸ್. ದೇರ್ ಇಸ್ ಒನ್ ಅಶೋಕ್ ರಾವ್ ಕೋವಿ ಅಂತ ಒಬ್ಬರಿದ್ರು ಮೇಡಮ್. ಈ ವಾಸ್ ಇಂಡಿಯಾ ಟುಡೇ ಚೀಫ್ ಎಡಿಟರ್. ಹಿ ವಾಸ್ ಎ ಗೇ. ಈ ಓಪನ್ಲಿ ಸ್ಪೀಕ್ಸ್ ದಟ್ ಒಬ್ಬ ಮನುಷ್ಯ, he will find 14 different holes to have sex. He made I was in his classroom. I was attending a class with him. He told this. And with animals also. A man is having sex with animals also. Because there's a hole in animal. All these things people have done it. So ಈ ಫ್ಯಾಂಟಿಸೈಸಿಂಗ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಅನ್ಫಾರ್ಚುನೇಟ್ಲಿ ಟಾಕಿಂಗ್ ಅಬೌಟ್ ಸೆಕ್ಸ್ ಇಟ್ ಸೆಲ್ಫ್ ಇಸ್ ಅ ಟಾಬು. ಸೆಕ್ಸ್ ಬಗ್ಗೆ ಮಾತಾಡಿದ್ರೆ ಒಂಥರ ಸಿನ್ನದು, ಕ್ರೈಮ್ ಅದು. ಏನೋ ಕೆಟ್ಟ ಕೆಲಸ ಮಾಡ್ತಾರೆ, ಏನೋ ಪಾಪದ ಕೆಲಸ ಮಾಡ್ತಾರೆ, ಏನೋ ಮಾಡ್ತಾ ಇದ್ದಾರೆ ಅಂತ ಇಂಡಿಯಾದಲ್ಲಿ, ಇಫ್ ಐ ಆಮ್ ರೈಟ್. ಇದಕ್ಕೋಸ್ಕರ ಏನಾಯಿತು, ಇಂಡಿಯಾದಲ್ಲಿ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂತ ಇತ್ತು. UPA 1, UPA 2 ಆರ್ UPA 1, ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಈ ಮಿಷನ್ ಸ್ಟಾರ್ಟ್ ಮಾಡಿದ್ರು ಮೇಡಮ್. ಆ ಮಿಷನ್ ಈಗ ನ್ಯಾಷನಲ್ ಹೆಲ್ತ್ ಮಿಷನ್ ಆಯಿತು. ಅದರಲ್ಲಿ ಒಂದು ಕಾಂಪೊನೆಂಟು ARSH ಅಂತ, ಅಡಲಸೆಂಟ್ ರೀಪ್ರೊಡಕ್ಟಿವ್ ಆ್ಯಂಡ್ ಸೆಕ್ಷುವಲ್ ಹೆಲ್ತ್ ಅಂತ. ಈ ಕಾಂಪೊನೆಂಟಲ್ಲಿ ಪ್ರತಿಯೊಂದು PHCಯಲ್ಲಿ, ಪ್ರೈಮರಿ ಹೆಲ್ತ್ ಸೆಂಟರ್, ಪ್ರತಿಯೊಂದು ತಾಲೂಕು ಹಾಸ್ಪಿಟ್ಲಲ್ಲಿ, ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ARSH ಕ್ಲಿನಿಕ್ಸ್ ಮಾಡಿ ಅಂದರೆ ಅದೇ ಅರಿಯದವರ ಸಮಸ್ಯೆಗಳ ಬಗ್ಗೆ ಒಂದು ಕ್ಲಿನಿಕ್ ಮಾಡಿ ಅಂತ. ಅರ್ಥ ಆಯ್ತಲ್ವಾ? ಆ ಕಾರ್ಯಕ್ರಮ ಇದೆ, ಅದಕ್ಕಿಂತ ಬಜೆಟ್ ಇದೆ. ಬರೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ಇಂಪ್ಲಿಮೆಂಟೇಷನಲ್ಲಿ ಫೇಲ್ ಆಗಿದೆ. ಬಜೆಟ್ ಬರುತ್ತೆ, ಏನೋ ಬರೀತಾರೆ, ಆಗ್ತಾರೆ, ಹೋಗ್ತಾರೆ. ನಾನು ಯಾಕೆ ಹೇಳಿದೆ ಅಂತ ಇದನ್ನು ಸಣ್ಣ ಉದಾಹರಣೆ ಮೇಡಮ್. ಒಂದು ತಂದೆ ತಾಯಿ ಯಾರೋ ಒಬ್ಬ ಹುಡುಗನ ಕರ್ಕೊಂಬರ್ತಾರೆ, ಒಬ್ಬ ಅಡಲಸೆಂಟ್ ಚೈಲ್ಡ್ ಅಂದ್ಕೊಳ್ಳಿ. ಅವನೊಂದು 16 ವರ್ಷನೋ 17 ವರ್ಷ ಇರುತ್ತೆ ಅಂದ್ಕೊಳ್ಳಿ. ಒಂದು OPDಗೆ ಬರ್ತಾರೆ, ಅಲ್ಲಿ ಸ್ಕ್ರೀನು ಏನೂ ಇರಲ್ಲ. OPDಗೆ ಬಂದಾಗ ತಂದೆ ತಾಯಿ ಹೇಳ್ತಾರೆ, ನನ್ನ ಮಗನಿಗೆ ಸ್ವಲ್ಪ ಚರ್ಮ ಏನೋ, ಅವ್ರಿಗೆ ಫೈಮೋಸಿಸ್ ಅಂತ ಕರಿತೀವಿ, ಚರ್ಮ ತುಂಬ ಕಡಿಮೆ ಇರುತ್ತೆ. ಆ ಡಾಕ್ಟರ್ ಏನು ಮಾಡ್ತಾನೆ, ಬಿಚ್ಚು ಅಂತ ಹೇಳ್ತಾನೆ ಮೇಡಮ್ ಆ ಮಗುಗೆ. 16-17 years ಮಗು ಎಲ್ಲರ ಎದುರುಗಡೆ ಬಿಚ್ಚು ಅಂತಾನೆ ಮೇಡಮ್. ದ ಚೈಲ್ಡ್ ವಿಲ್ ಓಪನ್ ಇಟ್ ಅಂಡ್ ಶೋ ಇಸ್ ಪ್ರೈವೇಟ್ ಪಾರ್ಟ್. ಸ್ಕಿನ್ ಹಿಂದಕ್ಕೆ ಹೋಗ್ತಾರಲ್ಲ, ಫೈಮೋಸಿಸ್ ಅಂತ ಕರೀತಾರೆ ಅದನ್ನು, ಟೈಟ್ ಆಗಿರುತ್ತೆ. ಇಮ್ಯಾಜಿನ್, ಟೆಂಡರ್ ಏಜ್, ಯಂಗ್ ಚೈಲ್ಡ್, 16-17, ಎಲ್ಲರ ಮುಂದೆ ಡಾಕ್ಟ್ರು ಓಪನ್ ಮಾಡೋದಾಗ ಎಂಬಾರಸ್ಮೆಂಟ್ ವಿಲ್ ಗೋ ಅಂಡ್ ಸಿಟ್ ಇನ್ ಹಿಸ್ ಹೆಡ್. Whole life is driven by that. This is one example I gave. Imagine as a girl child who is in teens, how many problems she will have. Adolescent children, adolescent girl child, adolescent boy child. So ಇದೇ ಸಪ್ರೇಟ್ ಕಾಂಪೊನೆಂಟು, ಸಪ್ರೇಟ್ ಸಬ್ಜೆಕ್ಟು. ಇಂಡಿಯಾದಲ್ಲಿ ಇದಿಲ್ಲ ಈ ಸೆಕ್ಷುವಲ್ ಹೆಲ್ತು. ಅದಕ್ಕೋಸ್ಕರ ಇಂಡಿಯಾದಲ್ಲಿ ಅರ್ಲಿ ಇನಿಷಿಯೇಷನ್ ವಿತೌಟ್ ಪ್ರೊಟೆಕ್ಷನ್, ವಿತೌಟ್ ರೈಟ್ ನಾಲೆಡ್ಜ್. ಇವಾಗೇನೋ ChatGPT ಬಂದಿದೆ, ಅದೆಲ್ಲ ಇನ್ನೂ ಕೆಟ್ಟ ನಾಲೆಜ್ ಕೊಡುತ್ತೆ, ಏನೇನೋ ಟ್ರೈ ಮಾಡ್ತಾರೆ,
ಕೊನೆಗೆ ಹಾಳಾಗಿ ಲ್ಯಾಂಡ್ ಆಫ್ ಇನ್ ಪ್ರಾಬ್ಲಮ್ಸ್. ಆದರೆ ಯುರೋಪಿಯನ್ ಕಂಟ್ರೀಸಲ್ಲಿ ವೆಸ್ಟಲ್ಲಿ ಏನಾಗುತ್ತೆ, ದಿಸ್ ಎಜುಕೇಷನ್ ಇಸ್ ಪಾರ್ಟ್ ಆಫ್ ಎಜುಕೇಷನ್ ಮೇಡಮ್. ಐ ಥಿಂಕ್ ಹೈಸ್ಕೂಲಲ್ಲೇ ಶುರು ಆಗ್ಬಿಡುತ್ತೆ. ಹಾಂ, ಹೈಸ್ಕೂಲ್ 8th 9th 10th ಗ್ರೇಡಲ್ಲಿ ಐ ಗಾನ್ ಟು ಸ್ವೀಡನ್. ಅಲ್ಲಿ ಮೇಡಮ್ ಸ್ಕೂಲಲ್ಲಿ ದೇ ಹ್ಯಾವ್ ಎ ಕಾಂಡೋಮ್ ಬಾಕ್ಸ್. ಪ್ರೆಸ್ ಮಾಡಿದ್ರೆ ಕಾಂಡೋಮ್ ಬರುತ್ತೆ. ದೇ ಡೆಲ್ ಹ್ಯಾವ್ ಸೆಕ್ಸ್ ಬಟ್ ಹ್ಯಾವ್ ಸೇಫ್ ಸೆಕ್ಸ್ ಅಂತ. ಇನ್ನು ಒಳಗೆ ಹೋಗ್ತೀರ, ಅಲ್ಲಿ ಕ್ಲಾಸ್ ಮಕ್ಕಳಿಗೆಲ್ಲ ದೇ ವಿಲ್ ಕೀಪ್ ಇದು ಬಾಳೆಹಣ್ಣು. ದಿ ಕಾಂಪಿಟೇಷನ್ ಇಸ್ ಬಾಳೆಹಣ್ಣ ಈ ಥರ ತೈ ಮಧ್ಯೆ ಇಟ್ಕೋಬೇಕು. ದಟ್ ಬಾಯ್ ಗರ್ಲ್ ವಿಲ್ ಪುಟ್ ದ ಕಾಂಡೋಮ್ ಟು ದ ಬಾಳೆಹಣ್ಣು. ಹೂ ವಿಲ್ ಪುಟ್ ದ ಬೆಸ್ಟ್ ಕಾಂಡೋಮ್ ಅಂತ ಟ್ರೈನಿಂಗ್ ಕೊಡ್ತಾರೆ. ಹೌ ಟು ಯೂಸ್ ಕಾಂಡೋಮ್ ಅಂತ ಟ್ರೈನಿಂಗ್. ನೋಡಿ, ನಮ್ಮಲ್ಲಿ ಇನ್ನೂ ಟ್ಯಾಬು ಒಂದು ಮಾಡ್ಕೊಂಡು ಅದ ಈ ಕಡೆ ಅನಾಚಾರ ನಡೀತಾ ಇರತ್ತೆ, ಮನೆ ಮುಂದೆ ಬೃಂದಾವನ ಮಾತ್ರ ಇದೆ. ಹೌದು, ಎಕ್ಸಾಕ್ಟ್ಲಿ, ಸೀಕ್ರೆಟ್ ಆಗಿ ನಡೀತಾ ಇರುತ್ತೆ. ಆಮೇಲೆ ಹೊರಗಡೆ ಹೋಗ್ಬೇಕಾದ್ರೆ ಸ್ಕೂಲಿಂದ ದರ್ ಇಸ್ ಇದು ಏನೋ ಒಂದು ಟ್ರೇ ಥರ, ಆ ಟ್ರೇನಲ್ಲಿ ಲಿಟ್ರೇಚರ್ ಆನ್ ಸೆಕ್ಸ್, ಲಿಟ್ರೇಚರ್ ಆನ್ ಕಾಂಡೋಮ್, ಲಿಟ್ರೇಚರ್ ಆನ್ ಮೆಂಟ್ ಆಫ್ ಸೆಕ್ಸ್, ಲಿಟ್ರೇಚರ್ ಆನ್ ಸೈಕಲ್ಸು. ಸೊ ಎಲ್ಲ ಒಂಥರ ಟ್ರೇಲ್ ಇಟ್ಟಿರ್ತಾರೆ. ದೇ ಕ್ಯಾನ್ ಪಿಕ್ ಇಟ್ ಅಪ್ ಅನ್ಕೋ. ಸೊ ಸೆಕ್ಸ್ ಇಸ್ ಎ ಗೇಮ್ ಇನ್ ವೆಸ್ಟರ್ನ್ ಕಂಟ್ರೀಸ್. ದೇ ಈಗ ಹೇಳಿದ್ನಲ್ಲ ಪಳೆಹಣ್ಣು, ಇದು ಇಟ್ಸ್ ಲೈಕ್ ಎ ಸ್ಪೋರ್ಟ್, ಇಟ್ಸ್ ಲೈಕ್ ಎ ರೇಸ್. ಅಂದ್ರೆ ಅವ್ರು ಅದನ್ನ ಅನ್ಕಂಫರ್ಟಬಲ್ ನಾರ್ಮಲೈಸ್ ನಾರ್ಮಲ್, ಇಟ್ಸ್ ಎ ಪಾರ್ಟ್ ಆಫ್ ಲೈಫ್ ಅಂತ ನಾರ್ಮಲೈಸ್ ಮಾಡಿ ಆ ಮಕ್ಕಳಿಗೆಲ್ಲ. ಇನ್ಫ್ಯಾಕ್ಟ್ HIV AIDS ಇನ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸಲ್ಲಿ 1 ಕೇಸು ಇಲ್ಲ ಈಗ. ವೈ? ಬಿಕಾಸ್ ಆಫ್ ದಿಸ್ ಇಂಟರ್ವೆನ್ಷನ್. ಸೊ ಇಂಡಿಯಾದಲ್ಲಿ ಆ ರೀತಿಯಾಗಿ ಪ್ರೋಗ್ರಾಮ್ ಇದೆ, ಕಾಂಪೊನೆಂಟ್ ಇದೆ. ಇಂಪ್ಲಿಮೆಂಟೇಷನ್ ಫೇಲ್ಯೂರ್ಸ್, execution failures. So this reason Gen Zs are landing up in problems, anal sex, unsafe sex, no protection, having multiple sex partners through some apps. ಯಾವುದೋ ಆ್ಯಪು, ಡಂಬಲ್ ಅಂತ ಒಂದು ಆ್ಯಪ್ ಯಾವುದೋ ಒಂದು, ಆಮೇಲೆ ಟಿಂಡರ್ ಅನ್ನೋ ಒಂದು ಆ್ಯಪ್. ಸೊ ಆ್ಯಪ್ಸ್ ಮುಖಾಂತರ ದೇ ಪಾರ್ಟಿಸಿಪೇಟ್ ಇನ್ ದಟ್ ಆ್ಯಪ್, ದೇ ಮೀಟ್ ಪೀಪಲ್. ಸೊ ಈ ರೀತಿಯಾಗಿ ಎಷ್ಟೋ ಕಡೆ ಮಕ್ಕಳೆಲ್ಲ ದೇ ಆರ್ ಗೆಟಿಂಗ್ ಇನಿಷಿಯೇಟೆಡ್ ಇನ್ ಟು ಅರ್ಲಿ ಸೆಕ್ಸ್ ವಿದೌಟ್ ಪ್ರಾಪರ್ ನಾಲೆಜ್. So tips to them, because I'm not sure if we can police them. Moral policing is ಅವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು. ಬಟ್ ಡೂಸ್ ಅಂಡ್ ಡೋಂಟ್ಸ್ ಏನು ಹೇಳ್ಬೋದು ಡಾಕ್ಟ್ರೆ? ಫಸ್ಟ್ ಡೂ ಇಸ್ ನಮ್ಮ ಧರ್ಮ, ಹಿಂದೂ ಧರ್ಮದ ಪ್ರಕಾರ 4 ಆಶ್ರಮ ಇದೆಯಲ್ಲ ಮೇಡಮ್. ಬ್ರಹ್ಮಚಾರ್ಯ, ಗೃಹಸ್ಥ, ಸನ್ಯಾಸ, ವಾನಪ್ರಸ್ಥ ಅಂತ. ಈ 4 ಧರ್ಮಗಳನ್ನ ನಾವು ಫಾಲೋ ಮಾಡಿದ್ರೆ, ಬ್ರಹ್ಮಚಾರ್ಯದಾಗ ಏನು ಮಾಡಬೇಕು ಅದನ್ನೇ ಮಾಡು, ಗೃಹಸ್ಥಾದಾಗ ಬಂದಾಗ ಮಾಡೋದನ್ನು, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸ. ಈ 4 ಆಶ್ರಮಗಳನ್ನ ಫಾಲೋ ಮಾಡಬೇಕು ನಮ್ಮ ಮಕ್ಕಳೆಲ್ಲ. ಸೊ ಆ ಹಿಂದೂ ಧರ್ಮ ಇದೆಯಲ್ಲ, ಹಿಂದೂ ಧರ್ಮನ ಇನ್ಕಲ್ಕೇಷನ್ಸು ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಾಗಬೇಕು. ಅವ್ರು ಬೆಳೆದು ನಿಂತಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗುತ್ತೆ ಅಂದಂಗೆ ಆ ಧರ್ಮದ ಮೌಲ್ಯಗಳು ಬರೀ ಇದರಲ್ಲ, ಎಲ್ಲ ಆಚಾರ ವಿಚಾರಗಳಲ್ಲೂ ಆ ನಮ್ಮ ಹಿಂದೂ ಧರ್ಮದ ಮೌಲ್ಯಗಳನ್ನ ಮೊದಲಿಂದ ನಾವು ಮಕ್ಕಳಿಗೆ ಹೇಳಿದ್ರೆ ನಮ್ಮ ಮಕ್ಕಳು ಒಳ್ಳೆ ಪ್ರಜೆಗಳಾಗಿ ಬೆಳೀತಾರೆ. ಅದೇ ಈಗ ನಮ್ಮ ದೇಶದಲ್ಲಿ ಆಗ್ತಾರೆ ಪ್ರಯತ್ನ, ಹಿಂದೂ ಧರ್ಮದ ಮೌಲ್ಯಗಳು ಮಾಡಬೇಕು ನಾವು ಅಂತ. ಅಂದರೆ ಮೌಲ್ಯಗಳನ್ನು ತಗೊಳ್ಳಿ. ಯಾಕೆಂದರೆ ಎಷ್ಟು ಸತಿ ಈ ಧರ್ಮದ ಹೆಸರಲ್ಲಿ ಏನಾಗ್ಬಿಡುತ್ತೆ ಡಾಕ್ಟ್ರೆ, ಓಹ್ ಆ ಧರ್ಮ ನಮಗೇನಕ್ಕೆ, ಅದು ಧರ್ಮ ಈಸ್ ಪ್ರಾಬ್ಲಿ ಬೋರ್ಡ್ ಅಷ್ಟೇ. ಅದ್ರ ಕೆಳಗಡೆ ಇರೋ ವಿಚಾರ ತಿರುಳು ತಗೊಳ್ಳಿ. ಈಗ ಮುಸಲ್ಮಾನ್ ಧರ್ಮ ಇದೆಯಲ್ಲ, ಆ ಧರ್ಮದಲ್ಲಿ ಹೇಳ್ತಾರೆ ನೀನು ಸಂಪಾದನೆ ಮಾಡಿದಲ್ಲಿ ಬಡವನಿಗೆ ದಾನ ಮಾಡೋದು ಅಂತ. ಬೆಳಗ್ಗೆ ಮನೆ ಬಿಟ್ಟಾಗ ನೀನು ಒಂದು ದಾನ ಮಾಡೋದ ಸತ್ಕ ಅಂತ ಹೇಳ್ತಾರೆ ಅವರು. ಎಲ್ಲ ಮುಸಲ್ಮಾನರು ಬಡವಾಗಲಿ ಶ್ರೀಮಂತ ಆಗಲಿ ಬೆಳಗ್ಗೆ ಮನೆ ಬಿಟ್ಟಾಗ ಒಂದು ಉಂಡಿಲಿ ದುಡ್ಡು ಹಾಕ್ತಾನಂತ ಅವನು, ಇದು ಬಡವರಿಗೆ ಅಂತ. ಹೊರಗಡೆ ಹೋದ್ಮೇಲೆ ಯಾರಾದ್ರೂ ಬಡವ ಎದುರುಗಡೆ ಸಿಕ್ಕಿದ್ರೆ ಅವ್ನು 100 ರೂಪಾಯಿ ಅವ್ರ ಯೋಗ್ಯತೆಗೆ ತಕ್ಕಂಗೆ ಮೇಡಮ್. ನಾನು ಕೆಲವು ನೋಡಿದ್ದೀನಿ, ದೊಡ್ಡ ಶ್ರೀಮಂತರು ಮುಸಲ್ಮಾನರನ್ನ ಯಾರಾದ್ರು ಬಂದು ಮಗಳು ಮದುವೆ ಅಂತ ಹೇಳಿದ್ರೆ 90 ಲಕ್ಷ ಕೊಡು. ರಂಜಾನ್ ಬಂದರೆ ಮೇಡಮ್ ಅದೊಂದು ಕಾಂಪೊನೆಂಟ್. ಆ ಹಬ್ಬದಲ್ಲಿ ಬಡವರಿಗೆ ದಾನ ಮಾಡೋದು, ಬಡವರಿಗೆ ಬಟ್ಟೆ ಕೊಡಿಸೋದು. ನನಗೆ ಆಕ್ಸಿಡೆಂಟ್ ಆಗಿತ್ತು ಮೇಡಮ್, ನನಗೆ ಮಂಡ್ಯದಲ್ಲಿದ್ದಾಗ ಬಿಗ್ ಆಕ್ಸಿಡೆಂಟ್ ಆಗಿದೆ, ಹೆಡ್ ಇಂಜುರಿ. ICU ಇದೆ, ಹಾಸ್ಪಿಟಲ್ ಇದೆ. ಬೆಳಗ್ಗೆ ನೋಡ್ತೀನಿ ಎಲ್ಲ ಫುಲ್ಲು ಮುಸ್ಲಿಮ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಒಂದು ತಂದು ಇದು ನಿಲ್ಲಿಸ್ಬಿಟ್ಟಿದ್ದಾರೆ, ಮೇಕೆನ. ಒಂದು ಜೀವ ಉಳಿತೋ, ಜೀವಕ್ಕೆ ಬದಲು ಜೀವಕ್ಕೆ ಬಲಿ ಕೊಡು ಅಂತ ಅವ್ರು ಹೇಳೋದು. ಅದನ್ನು ಕಟ್ ಮಾಡಿಬಿಟ್ಟು ಬಡವರಿಗೆಲ್ಲ ಹಂಚ್ತಾರಂತ ಆ ಒಂದು ಮಾಂಸನ. ಸೊ ಈ ರೀತಿಯಾಗಿ ಆ ಧರ್ಮ ಇದೆ. ಕ್ರಿಶ್ಚಿಯನ್ ಧರ್ಮದಲ್ಲೇ ಒಂಥರ ಇದೆ. ಸೊ ಎಲ್ಲ ಧರ್ಮಗಳಲ್ಲೂ ಒಳ್ಳೆಯದಿದೆ, ಎಲ್ಲ ಧರ್ಮಗಳಲ್ಲೂ ಮೌಲ್ಯಗಳಿದೆ. ಸೊ ಆ ಧರ್ಮಗಳನ್ನ ನಾವು ಮೌಲ್ಯಗಳನ್ನ ಪಾಲನೆ ಮಾಡಿದ್ರೆ ಜಗತ್ತು ಶ್ರೇಷ್ಠವಾದ ಜಾಗ ಆಗಿರುತ್ತೆ. ಭಾಳ ಒಳ್ಳೆ ಇದು ವಿಚಾರ ಹೇಳಿದ್ರಿ. ಎಸ್.